ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ಇವತ್ತೊಂದು ದಿವಸ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ, 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಬಾಲಾಜಿ ಟ್ರಸ್ಟಿಗೆ ಸೇರಿದ್ದ ಹಣ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡನಾ? 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನೂ ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಬ್ಯಾನ್ ಆದ ಅಮೌಂಟ್ಗಳು ಅಂದ್ರೆ 2,000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗಬೇಕು.